ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮದ್ವೆ ಆಗಿ ನನ್ನ ಜೊತೆಗಿದ್ದು ನಾನ್ ದುಡ್ಡು ತಂದು ಹಾಕಿದ್ರಲ್ಲಿ ಶೋಕಿ ಮಾಡ್ಕೊಂಡು ಆರಾಮಾಗಿದ್ಯಾ. ಬೆಳಗ್ಗೆ ಹೇಳ್ತೀಯಾ, ಚೆನ್ನಾಗಿ ರೆಡಿ ಆಗ್ತೀಯಾ, ಸ್ಟುಡಿಯೋಗೆ ಹೋಗ್ತೀಯಾ ಅಷ್ಟೇ. ಅದರಿಂದ ನಾನು ಉದ್ದಾರ ಆಗಿಲ್ಲ. ಅದನ್ನ ಬಿಸ್ನೆಸ್ ಮಾಡ್ತಿದ್ಯಲ್ಲ, ಅದರಿಂದ ಏನು ಬಿಟ್ಟಿಲ್ಲ. 6 ಕೇರಲ್ಲ 3 ಕಿಡಿಯಲ್ಲ. ನನ್ನ ತಂಗಿ ವಿಷಯಕ್ಕೆ ನಮ್ಮ ಮನೆಯವ್ರ ವಿಷಯಕ್ಕೆ ಬಂದ್ರೆ ನಾನು ಇರೋದೇ ಹೀಗೆ. ನೀವು ಇದರಲ್ಲಿ ತಲೆ ಹಾಕ್ಬಿಡಿ. ನಿಮ್ದು ಎಷ್ಟು ಯೋಚನೆ ನೋಡ್ಕೊಳ್ಳಿ. ನನ್ನಿಂದಾಗಿ ಅಣ್ಣನ ಲೈಫ್ ಹಾಳಾಗ್ತಿದ್ಯಾ? ಅಣ್ಣ ಅದಕ್ಕೆ ಲೈಫ್ನ ಹಾಳು ಮಾಡ್ತಿದ್ದೀನ ನಾನು? ಮಾಯಿ, ನಿನ್ನ ನೋಡಿದ್ರೆ 2 ದಿನ ಇದ್ದು ಹೋಗೋ ಥರ ಕಾಣಿಸ್ತಾ ಇಲ್ಲ. ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋ ಥರ ಕಾಣಿಸ್ತಾ ಇದೆ. ಜಾಸ್ತಿ ದಿನ ಇಲ್ಲೇ ಇದ್ರೆ ನಿನಗೂ ಮರ್ಯಾದೆ ಇರಲ್ಲ, ನಮಗೂ ಮರ್ಯಾದೆ ಇರಲ್ಲ. ಏನ್ ಮಾಮ್, ಮರ್ಯಾದೆ ಅಂತೆಲ್ಲ ಮಾತಾಡ್ತಾ ಇದ್ಯಾ? ಹೌದು, ಯಾವ್ದು ಹೇಗಿರಬೇಕೋ ಹಾಗಿದ್ರೆ ಚಂದ ಮಾಯಿ. ನೀನು ಬಂದಿರೋದಾದರೆ ಅಳಿಯನ ಜೊತೆ ಬಾ, ಇಲ್ಲಾಂದರೆ ದಯವಿಟ್ಟು ಬರಬೇಡ. ಅದು ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಈಗ ನೀನು ಹೊರಡು, ಜಾಗ ಖಾಲಿ ಮಾಡು. ಮಾಮ್, ಸರಿಯಾಗಿ ಹೇಳಿದೆ ಶಕುಂತಲಾ. ನೀನು ಈಗಿನ ಕಾಲದ ಹುಡುಗಿಯರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ ತಿಳ್ಕೊಂಡು ಬಿಟ್ಟಿರ್ತಾರೆ. ಈ ಗೌತಮು ಅಂತವನೇ. ಸರಿಯಾಗಿ ತಿಳಿಸಿ ಬುದ್ಧಿ ಹೇಳೋದನ್ನ ಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ. ಸಾಲದು ಅಂತ ವೀರಾವೇಶದ ಮಾತು ಬೇರೆ, ಸಾಯೋವರೆಗೂ ಮನೆಯಲ್ಲೇ ಇಟ್ಕೊಂಡು ಸಾಕ್ತಾನಂತೆ. ಘಾಟಿ ಮುದುಕಿ ಪಿಂಡೇಶ್ವರಿ ಆದ್ರೂ ಪರವಾಗಿಲ್ಲ, ನಮ್ಮ ಕಡೆನೇ ಬ್ಯಾಟಿಂಗ್ ಮಾಡ್ತಾವಳಲ್ಲ. ಈ ಭಾಗ್ಯಕ್ಕೆ ಯಾಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿಕೊಡ್ಬೇಕಾಗಿತ್ತು? ಇದಕ್ಕೇನಾ ಇವಳು ಜೀವನ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದು? ಹಿಂದಿಲ್ಲ ಮುಂದಿಲ್ಲ, ಏನೋ ಒಂದು ಹೇಳ್ಬಿಡೋದು, ಆಮೇಲೆ ಅದನ್ನೇ ಹಿಡ್ಕೊಂಡು ಪ್ರತಿಷ್ಠೆ ಬೆಳೆಸೋದು. ಅದರಿಂದ ಏನಾಗತ್ತೆ, ಪರಿಣಾಮ ಏನಾಗ್ಬೋದು ಅನ್ನೋ ಯೋಚನೆ ಬೇಡವಾ? ಹೌದು ಅತ್ತೆ, ಸರಿಯಾಗೇ ಹೇಳಿದ್ರಿ. ನಾನು ಯಾವಾಗಲೂ ಸರಿಯಾಗೇ ಹೇಳೋದು, ಅದೆಲ್ಲ ನಿಮಗೆ ಅರ್ಥ ಆಗಲ್ಲ ಅಷ್ಟೇ. ಅಂದ್ಕೊಂಡೆ ಯಾಕಿನ್ನೂ ಕೌಂಟರ್ ಕೊಟ್ಟಿಲ್ಲ ಅಂತ, ಕೊನೆಗೂ ಕೊಟ್ಟೇ ಬಿಟ್ಲಲ್ಲ. ಹೇಳ್ಕೊಳ್ಳೋದಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾನ್. ನಮ್ಮ ಗುಂಡುಗೆ ವ್ಯವಹಾರ ಜ್ಞಾನ ಇದೆ ಹೊರತು ಸಾಮಾನ್ಯ ಜ್ಞಾನ ಇಲ್ಲ. ಬಿಸ್ನೆಸ್ನ ಚೆನ್ನಾಗಿ ನಡೆಸ್ತಾನೆ, ಆದ್ರೆ ಮನೇನ, ಸಂಸಾರನ, ಸಂಬಂಧಗಳನ್ನ ಹೇಗೆ ನಡೆಸ್ಬೇಕನ್ನೋದೇ ಗೊತ್ತಿಲ್ಲ. ಅದಕ್ಕೆ ಆ ರೀತಿ ಮಾತಾಡ್ತಾನೆ. ಇವಳನ್ನ ಕೊನೆ ತನಕ ಮನೆಯಲ್ಲೇ ಇಟ್ಕೊಂಡು ಸಾಕ್ತಾನಂತೆ. ಇವಳೇನೋ ಎಮ್ಮೆನೋ ಹಸುನೋ? ಅಯ್ಯ ದೇವ್ರೆ, ಎಂಥ ಕಂಪ್ಯಾರಿಸನ್ನು, ಮೆಟ್ಟಲ್ ಹೊಡೆದಂಗೆ. ಸತ್ಯ, ತಾಯಿಯಾದ ನೀನು ಅದೇ ದಾರಿ ಹಿಡಿಲಿಲ್ವಲ್ಲ, ಅದು ನಮ್ಮ ಪುಣ್ಯ. ಇಷ್ಟು ವರ್ಷಕ್ಕೆ ತಾಯಿಯ ಸ್ಥಾನಕ್ಕೆ ತಕ್ಕಂತೆ ಮಾತಾಡಿದ್ಯಾ, ಭೇಷ್. ಸಿಸ್ಟರ್, ಅಮ್ಮಮ್ಮ ಹೇಳೋದು ಕೇಳಿಸ್ಕೊಂಡ್ಯಾ? ಅಮ್ಮಮ್ಮ ನಿನ್ನನ್ನು ಹೊಗಳಿದ್ದಾರೆ ಅಂದ್ರೆ ನಿನಗೆ ಭಾರತ ರತ್ನ ಸಿಕ್ಕಂಗೆ. ನನ್ನ ಕಿವಿ ಪಾವನವಾಯ್ತು ಇದನ್ನು ಕೇಳಿ. ಸಿಸ್ಟರ್, ಇಷ್ಟು ವರ್ಷ ಬರೀ ಬೈದದ್ದೇ ಕೇಳಿಸ್ಕೊಂಡಿದ್ದು. ನಾನು ಹಾಗೆ ಕಣೋ, ತಪ್ಪು ಮಾಡಿದಾಗ ಕಿವಿ ಹಿಂಡ್ತೀನಿ, ಒಳ್ಳೇದು ಮಾಡಿದಾಗ ಬೆಂತಡ್ತೀನಿ. ನನಗೆ ಯಾರ ಮುಲಾಜು ಇಲ್ಲ, ಯಾವ ಮುಲಾಜು ಇಲ್ಲ. ಗೊತ್ತು ಬಿಡಮ್ಮ, ನೀವೊಂಥರ ಹೆಣ್ಣುಲಿ, ಹೆಣ್ಣುಲಿ ಪ್ಲಸ್ ಹೆಬ್ಬುಲಿ, ಹಳೇ ಹುಲಿ. ಅಲ್ಲಿ ಮಾತ್ರ ಇಲ್ಲ. ಸಾಕ್ ನಿಲ್ಸು. ಏನೋ ಇದು ನಿನ್ನ ಅಸಂಬದ್ಧ ಮಾತು. ಜೀವನ ಪೂರ್ತಿ ಹೀಗೆ ಆಗೋಯ್ತಲ್ಲ, ಒಂದಾದ್ರೂ ಅರ್ಥ ಇರೋ ಮಾತು ಮಾತಾಡಿದ್ಯಾ? ಅಂಡರ್ಸ್ಟ್ಯಾಂಡ್. ಏನು ನಿಮ್ಮಮ್ಮ ಹೇಳಿದ್ದು ನಾನು ಹೇಳಿದ್ದು ಕೇಳಿಸ್ಕೊಂಡೆ ತಾನೆ? ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಾ. ಸಿಸ್ಟರ್, ಸಿಸ್ಟರ್, ಅಣ್ಣ ಇಲ್ಲೇ ಇರ್ತೀನಿ ಅಂತ ಗೊತ್ತು ತಾನೆ, ಮತ್ತೆ ಯಾಕೆ ಸಿಸ್ಟರ್ ಸಿಸ್ಟರ್ ಅಂತ ಕೂಗ್ಕೊಂಡು ಬರ್ತೀಯಾ? ಅಭ್ಯಾಸ ಬಲ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೋ ಬಿದ್ದರೆ ಸಾಕು. ಸಿಸ್ಟರ್, ನಿನ್ನ ನಾಮವೇ ನನಗೆ ಬಲ, ಅದೇ ಬೆಂಬಲ, ಬೇರೆ ಯಾವ ಹಂಬಲವೂ ನನಗಿಲ್ಲ ಸಿಸ್ಟರ್. ಕೊನೆಯವರೆಗೂ ನಿನ್ನ ಪಾದಪುಟದಲ್ಲಿ ಸಿಸ್ಟರ್ ಸಿಸ್ಟರ್ ಅಂತ ಕರ್ಕೊಂಡು ಹಾಯಾಗಿರ್ಬೇಕು ಅನ್ನೋ ಆಸೆ.
ಏನೋ ಒಂದು ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀಯ. ಕೇಳುವಾಗ ಸರಿ ಅಂತ ಅನ್ಸತ್ತೆ, ಆಮೇಲೆ ಯೋಚನೆ ಮಾಡಿದ್ರೆ ಬರೀ ಬಕ್ವಾಸ್ ಅನ್ಸುತ್ತೆ. ಅದೇ ನನ್ನ ಸ್ಪೆಷಾಲಿಟಿ ಸಿಸ್ಟರ್. ಕನ್ವಿನ್ಸ್ ಮಾಡ್ತೀನಿ, ಆಗ್ಲಿಲ್ವಾ ಕನ್ಫ್ಯೂಸ್ ಮಾಡ್ಬಿಡ್ತೀನಿ. ಸರಿ, ಒಂದ್ ವಿಷಯ ಏನು ಅಂತ ಹೇಳು. ಇಷ್ಟೇ, ಈ ಮನೆಯಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ವೇದಾಂತಿಗಳಿದ್ದಾರೆ ಗೊತ್ತಾ? ಕೇಳೋರು ಒಂದು ಇದ್ಬಿಟ್ರೆ ಕಾಂಪಿಟೇಷನ್ ಅಲ್ಲಿ ಒಬ್ರಿಗಿಂತ ಒಬ್ರು ಜಾಸ್ತಿ ವೇದಾಂತ ಹೇಳ್ತಾರೆ. ಇವನ್ ನೋಡಿದ್ರೆ ಸಂಸಾರ ನೆಟ್ಟಗೆ ಮಾಡಕ್ ನೋಡ್ತಾನೆ, ಅವಳು ನೋಡಿದ್ರೆ ಸಂಸಾರ ಹಾಳು ಮಾಡಕ್ ನೋಡ್ತಾಳೆ. ಅಯ್ಯಯ್ಯೋ, ಅದನ್ನು ನೋಡ್ಬೇಕಾಗಿತ್ತು ಸಿಸ್ಟರ್. ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನಾನು ಸನ್ಯಾಸ ದೀಕ್ಷೆ ತಗೊಂಡು ತಾಮ್ರ ಚೊಂಬಿಡ್ಕೊಂಡು ಅಂಬೋ ಅಂತ ಹಿಮಾಲಯಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡ್ತಿದ್ದೆ. ಅನುಭವದ ಜೊತೆ ಬಂದ್ರೆ ಅದು ವೇದಾಂತ, ಇಲ್ಲ ಅಂದ್ರೆ ಬರೀ ಭಾಷಣ ಆಗ್ಬಿಡುತ್ತೆ ಸಿಸ್ಟರ್. ಇಷ್ಟರವರೆಗೆ ಇಷ್ಟುದ್ದ ಭಾಷಣ ಕೇಳ್ಕೊಂಡ್ಬಂದೆ. ಸರಿ, ಯಾರು ಭಾಷಣ ಮಾಡ್ತಿದ್ರು? ಅಲ್ಲೊಂದು ದೊಡ್ಡ ಕೂಟನೇ ನಡೀತಿದೆ ಸಿಸ್ಟರ್. ನಿನ್ನ ಕಿರಿ ಮಗಳನ್ನ ಕೂರಿಸ್ಕೊಂಡು ನಿನ್ನ ಕಿರಿ ಮಗ ಪಾರ್ಥ ಕುಯ್ತವನೆ. ಪ್ರೀತಿ, ಪ್ರೇಮ, ಸಂಬಂಧ, ಅನುಬಂಧ, ಹಾರ್ಟ್, ಲಿವರ್, ಕಿಡ್ನಿ ಅಂತ ಏನೇನೋ ಹೇಳ್ತವನ ಸಿಸ್ಟರ್. ಹೌದಾ? ಪಾರ್ಥನ್ಗೆ ಅಷ್ಟೆಲ್ಲ ಮೆಚುರಿಟಿ ಬಂದ್ಬಿಟ್ಟಿದ್ಯಾ? ನಾನು ಆಗ್ಲೇ ಹೇಳ್ದಲ್ಲ ಸಿಸ್ಟರ್, ಇದು ಮೆಚೂರಿಟಿ ಅಲ್ಲ, ಕೇಳೋರು ಸಿಕ್ಕಿದ್ದಾರೆ ಅಂತ ಉದ್ದ ಭಾಷಣ ಕೊಯ್ತವನೆ. ಇಷ್ಟೇ, ತಮಗೆ 2 ಪೈಸದ ಬುದ್ಧಿ ಇರಲ್ಲ, ಕೇಳೋರಿಗೆ 10 ರೂಪಾಯಿ ಬುದ್ಧಿ ಹೇಳ್ಬಿಡೋದು. ಅದೊಂಥರ ಸೀರಿಯಸ್ ಕಾಮಿಡಿ ಸಿಸ್ಟರ್. ಏನೋ ನಮಗೇ ಜಾಸ್ತಿ ಗೊತ್ತು, ನಾವೆಲ್ಲ ತಿಳ್ಕೊಂಡಿದ್ದೀವಿ, ನಾವು ದೊಡ್ಡ ಕನವಿದ್ವಾಂಸರು ಅನ್ನೋ ಥರ, ಗೌತಮ ಬುದ್ಧ ಬಿಟ್ರೆ ನಾವೇ ಅನ್ನೋ ಥರ ಭಾಷಣ ತೆಗಿತಾರೆ. ಮಾತು ಫ್ರೀ ಅಲ್ವಾ ಸಿಸ್ಟರ್? ಯಾರು ಬೇಕಾದ್ರೆ ಆಡ್ಬೋದು. ಈ ಡಬ್ಬದಲ್ಲಿ ಕಲ್ಲು ಹಾಕ್ದಂಗೆ ಲಡ್ಕ 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 ಅಂತ ಹೊಡ್ಕೊತಾನೆ ಇರುತ್ತಲ್ವ. ಇದ್ರ ಜೊತೆಗೆ ನಿನ್ನ ಕಿರಿ ಸೋಸತ್ತು ಬೇರೆನೇ ಸಿಸ್ಟರ್. ಅವನು ಪಾಪ ಸಂಬಂಧ, ಪ್ರೀತಿ, ಪ್ರೇಮ ಅಂತ ಮಾತಾಡಿದ್ರೆ ಇವಳು ವಿರಹ, ವಿರಸ, ವೇದನೆ, ಗಂಡಸರೇ ಸರಿ ಇಲ್ಲ ಅಂತ ಏನೇನೋ ಮಾತಾಡ್ತಾಳೆ. ಇವರಿಬ್ಬರು ನಿರಂತರ ಕೊಯ್ಯೋದನ್ನು ನೋಡಿ ನಿನ್ನ ಚಿಕ್ಕ ಮಗಳು ಮಹಿಮಾ ಕನ್ಫ್ಯೂಷನ್ ಆಗಿ ಮತ್ತೆಲ್ಲಿ ತಿರುಗಿ ಹೊರಟೋಗ್ಬಿಡ್ತಾಳೋ ಅನ್ನೋ ಹೆದರಿಕೆಯಲ್ಲಿ ಓಡ್ ಬಂದೆ ಸಿಸ್ಟರ್. ಇಲ್ಲ ಅಣ್ಣ, ಯಾವುದೇ ಕಾರಣಕ್ಕೂ ಅವಳ ಮನಸ್ಸು ಬದಲಾಯಿಸಬಾರ್ದು. ನಾವೇ ಆವಾಗ ಒಂಚೂರು ಮಸಾಲೆ ಹಾಕಬೇಕು, ಅವಳು ಇಲ್ಲಿಂದ ಹೋಗಬಾರ್ದು. ಆ ಥರ ನೋಡ್ಕೋಬೇಕು. ಅದೇ ಸಿಸ್ಟರ್, ಮಸಾಲ ಅಂದ್ಯಲ್ಲ, ಯಾವ ಮಸಾಲ? ಚಿಕನ್ ಮಸಾಲ, ಮಟನ್ ಮಸಾಲ, ಫಿಶ್ ಮಸಾಲ? ಇದು ಬೇರೆ ಥರ ಮಸಾಲೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಓಹೋ, ಆಲ್ ಇನ್ ಒನ್ ಮಸಾಲ ಅನ್ನು. ಹಾಯ್ ಮಹಿ. ಹೇ ಪಾರ್ಥ, ಮಹಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇದೇನಿದು ಹೊಸ್ದಾಗಿ ಪರ್ಮಿಷನ್ ಎಲ್ಲ ಕೇಳ್ತಾ ಇದೆಯಾ? ಅದು ವಿಷಯ ಸ್ವಲ್ಪ ಪರ್ಸನಲ್ ಆಗಿದೆ, ಅದಕ್ಕೆ. ಪಾರ್ಥ, ನಾವು ಅಣ್ಣ ತಂಗಿನೇ ಇರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಫ್ರೆಂಡ್ಸ್. ಸೊ ಏನ್ ಬೇಕಾದ್ರೂ ಮಾತಾಡ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.